ರೇವಣ್ಣ ಕುಟುಂಬದ ವಿರುದ್ಧ ಮತ್ತೆ ಇದು ರಾಜ್ಯ ರಾಜಕಾರಣವೇ ನೋಡುವಂತಹ ಸುದ್ದಿ. ರಾಜ್ಯದ ಪ್ರಭಾವಿ ಕುಟುಂಬದ ಮತ್ತೊಂದು ಬಿಗ್ ಸ್ಟೋರಿ ಇದು. ಸೂರಜ್ ರೇವಣ್ಣ ವಿರುದ್ಧ ಬೆದರಿಕೆ ಆರೋಪ ಕೇಳಿ ಬಂದಿದೆ. ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಸೂರಜ್ ರೇವಣ್ಣ ವಿರುದ್ಧ ಸೂರಜ್ ಆಪ್ತ ಶಿವಕುಮಾರ್ನಿಂದ ದೂರು ದಾಖಲಾಗಿದೆ. ಜೂನ್ 16ರಂದು ನಡೆದಿರುವಂತಹ ಘಟನೆ ಇದು. ಇದು ರಾಜ್ಯ ರಾಜಕಾರಣವೇ ತಿರುಗಿ ನೋಡುವಂತ ಸುದ್ದಿ ನೋಡಿ. ಜೂನ್ 16ರಂದು ನಡೆದಿರುವಂತಹ ಘಟನೆ. 5 ಕೋಟಿ ಕೊಡ್ತಿದ್ರೆ ಸಲಿಂಗ ಕಾಮದ ಆರೋಪ. ಛೇ ಸಲಿಂಗ ಕಾಮದ ಆರೋಪ ಅಂತ ಬೆದರಿಕೆಯನ್ನು ಹಾಕಿದ್ದಾರೆ ಎನ್ನುವಂತ ಆರೋಪ ಇದು. ಇದು ರಾಜ್ಯ ರಾಜಕಾರಣವೇ ತಿರುಗಿ ನೋಡುವಂತ ಸುದ್ದಿ. ರಾಜ್ಯದ ಪ್ರಭಾವಿ ಕುಟುಂಬದ ಮತ್ತೊಂದು ಬಿಗ್ ಸ್ಟೋರಿ ಇದು. ರೇವಣ್ಣ ಕುಟುಂಬದ ವಿರುದ್ಧ ಮತ್ತೊಂದು ಆರೋಪ ಕೇಳಿ ಬರ್ತಾ ಇದೆ. 5 ಕೋಟಿಗಾಗಿ MLC ಸೂರಜ್ಗೆ ಬೆದರಿಕೆ ಆರೋಪ ಇದು. ಹೊಳೆನರಸೀಪುರ ಪೊಲೀಸ್ ಠಾಣೆಗೆ ದೂರು ಕೂಡ ಕೊಟ್ಟಿದ್ದಾರೆ. ಸೂರಜ್ ಆಪ್ತ ಶಿವಕುಮಾರ್ ಅವರಿಂದ ದೂರು ದಾಖಲಾಗಿದೆ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಈತನ ಸಹೋದರ SIT ಕಸ್ಟಡಿಯಲ್ಲಿದ್ದಾರೆ. 2 ಸತಿ ಪರಪ್ಪನ ಅಗ್ರಹಾರದಲ್ಲಿ ಹೋಗಿ ವಾಪಸ್ ಕರ್ಕೊಂಡೀಗ ಕಸ್ಟಡಿಯಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ ಅತ್ಯಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಮತ್ತೆ ಇವರ ಕುಟುಂಬದ ಮತ್ತೊಂದು ಸುದ್ದಿ ಇದು. ನಿಮಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಖುಷ್ವಂತ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಖುಷ್ವಂತ್, ಈಗಾಗಲೇ ಈತನ ಸಹೋದರ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಈಗ ಮತ್ತೊಂದು ಪ್ರಭಾವಿ ಕುಟುಂಬದ ಮೇಲೆ ಇನ್ನೊಂದು ಆರೋಪ ಸೂರಜ್ ರೇವಣ್ಣ ಮೇಲೆ. ಏನಿದು? ನಿಕೇಶ್, ಈಗಾಗಲೇ ಏನು ಸೂರಜ್ ರೇವಣ್ಣ ಅವರ ಮೇಲೆ ಕೆಲ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು, ಚರ್ಚೆಗಳು ಆಗ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆಗಳು ಆಗ್ತಾ ಇರುವಂತಹ ಬೆನ್ನಲ್ಲೇ ಈಗ ಅಚ್ಚರಿಯಾದ ಬೆಳವಣಿಗೆ ಏನಂತ ಅಂದ್ರೆ, ಹಾಸನದ ಹೊಳೆನರಸೀಪುರ ಸ್ಟೇಷನ್ ನಲ್ಲಿ ಒಂದು ದೂರು ದಾಖಲಾಗಿದೆ. ಆ ದೂರನ್ನ ದಾಖಲು ಮಾಡಿರುವಂತದ್ದು ಖುದ್ದು ಸೂರಜ್ ರೇವಣ್ಣ ಏನಿದ್ದಾರೆ ಅವರ ಆಪ್ತ ಶಿವಕುಮಾರ್ ಅನ್ನುವಂಥವ್ರು. ಶಿವಕುಮಾರ್ ಈಗಾಗಲೇ ಸೂರಜ್ ರೇವಣ್ಣ ಬ್ರಿಗೇಡ್ ನಲ್ಲಿ ಕಾಣಿಸಿಕೊಂಡವರು ಅಂತ ಹೇಳಲಾಗ್ತಿರೋದು. ಶಿವಕುಮಾರ್ ಮತ್ತೆ ಸೂರಜ್ ರೇವಣ್ಣ ಇವರಿಬ್ರು ಸೇರಿ ದೂರು ನೀಡಿದ್ದಾರೆ. ಅಂದ್ರೆ ನೊಂದವರು ಅಂತ FIR ನಲ್ಲಿ ಏನ್ ಬರುತ್ತೆ, ಅವರಿಬ್ರು ಕೂಡ ಈ ದೂರಿನಲ್ಲಿ ದೂರು ನೀಡಿದವರು ಅಂತ ಸ್ಥಾನದಲ್ಲಿದ್ದಾರೆ. ಮುಖ್ಯವಾಗಿ ಈ ವಿಚಾರದಲ್ಲಿ ಏನಂತ ಈಗ ಗಮನಿಸಿದಾದ್ರೆ, ಈಗ ಏನು ಸೂರಜ್ ರೇವಣ್ಣ ಮೇಲೆ ಆರೋಪ ಮಾಡ್ತಾ ಇರುವಂತಹ ಸಂತ್ರಸ್ತನ ವಿರುದ್ಧವೇ ಇವರಿಬ್ರು ದೂರು ನೀಡಿದ್ದಾರೆ ಅನ್ನುವಂಥದ್ದು ಪ್ರಾಥಮಿಕವಾಗಿ ಮಾಹಿತಿ ತಿಳಿದು ಬರ್ತಾ ಇರುವಂತದ್ದು. ಮುಖ್ಯವಾಗಿ ಈ ದೂರಿನಲ್ಲಿ ಏನಂತ ಅಂದ್ರೆ, ಓರ್ವ ವ್ಯಕ್ತಿ ಸೂರಜ್ ರೇವಣ್ಣ ವಿರುದ್ಧ ದುಡ್ಡಿಗಾಗಿ ಸುಮಾರು 5 ಕೋಟಿ ಹಣಕ್ಕೆ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅನ್ನುವಂತಹ ದೂರಿನಲ್ಲಿ ಈ ಮುಖ್ಯ ಸಾರಾಂಶ. ಜೊತೆಗೆ ಈ ದೂರಿನ ಹಿನ್ನೆಲೆಯನ್ನ ಇನ್ನು ನೋಡ್ತಾ ಹೋದ್ರೆ, ಸುಮಾರು 17ನೇ ತಾರೀಕು ಅಂದ್ರೆ ಈ ಜೂನ್ 16ನೇ ತಾರೀಕು ಸೂರಜ್ ರೇವಣ್ಣನ ಮನೆಗೆ ಈಗ ಏನು ಸೂರಜ್ ರೇವಣ್ಣನ ವಿರುದ್ಧ ಆರೋಪ ಮಾಡ್ತಿರುವಂತಹ ವ್ಯಕ್ತಿ ಹೋಗಿದ್ದ. ಮತ್ತೆ ಆತ ತನಕ್ಕೆ 16ನೇ ತಾರೀಕು ಸೂರಜ್ ರೇವಣ್ಣನನ್ನ ಭೇಟಿ ಮಾಡಿ 17ನೇ ತಾರೀಕು ಮತ್ತು 18ನೇ ತಾರೀಕು ನನಗೆ ಕರೆ ಮಾಡಿದಾಗ, ನಿಮ್ಮ ಬಾಸ್ ಸೂರಜ್ ರೇವಣ್ಣ ಹಾಗೂ ನೀನು ನನಗೆ ಆರ್ಥಿಕವಾಗಿ ಸಹಾಯ ಮಾಡಿ, ಕಷ್ಟದಲ್ಲಿದ್ದೇನೆ, ಯಾವ್ದಾದ್ರು ಕೆಲಸ ಕೊಡಿಸಿ ಅಥವಾ ಸಹಾಯ ಮಾಡಿ ಅಂತ ನಾನು ನಿಮ್ಮನ್ನ ಕೇಳ್ಕೊಂಡೆ. ಆದ್ರೂ ನಿಮ್ಮ ಬಾಸ್ ಸೂರಜ್ ರೇವಣ್ಣ ಮತ್ತೆ ನೀವು ಅಂದ್ರೆ ಶಿವಕುಮಾರ್, ಸೂರಜ್ ರೇವಣ್ಣನ PA ಅಥವಾ ಅವ್ರಿಗೆ ಆಪ್ತ ಇರುವಂತ ಆಗಿದ್ದ ವ್ಯಕ್ತಿ ಏನಿದ್ದಾನೆ, ನೀವಿಬ್ರು ಕೂಡ ನಮ್ಗೆ ಹೆಲ್ಪ್ ಮಾಡಿಲ್ಲ. ಹಾಗಾಗಿ ನೀವು ನಿಮ್ಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ನಿಮ್ ಬಗ್ಗೆ ಅಪಪ್ರಚಾರ ಮಾಡ್ಬೇಕು. ಅಪಪ್ರಚಾರ ಮಾಡಿದ್ರೆ ನಿಮ್ಗೆ ಬುದ್ಧಿ ಬರುವಂತದ್ದು, ಮತ್ತೆ ಅದೇ ಕೂಡ ಸರಿಯಾದ ಮಾರ್ಗ ಅಂತ ಹೇಳ್ಬಿಟ್ಟು ಸೂರಜ್ ರೇವಣ್ಣನ ವಿರುದ್ಧ ನಾನು ಲೈಂಗಿಕ ದೌರ್ಜನ್ಯ ಆರೋಪವನ್ನ ಮಾಡ್ತೇನೆ ಅನ್ನುವಂಥದ್ದನ್ನ ಆತ ನನಗೆ ಫೋನಿನಲ್ಲಿ ಹೇಳ್ದ. ಹೀಗಾಗಿ ಈ ವಿಚಾರವನ್ನ ನಾನು ಸೂರಜ್ ರೇವಣ್ಣನಿಗೆ ಕೂಡ ತಿಳಿಸಿದೆ. ಆಗ ಸೂರಜ್ ರೇವಣ್ಣನವರು 16ನೇ ತಾರೀಕು ಜೂನ್ ಸಂಜೆ 6 ಗಂಟೆ ವೇಳೆಗೆ ಆತ ಏನು ಆರೋಪವನ್ನ ಮಾಡ್ತಿದ್ದಾನೆ, ಸಂತ್ರಸ್ತ ಅಂತ ಹೇಳ್ಕೊಳ್ತಾ ಆರೋಪವನ್ನ ಮಾಡ್ತಿದ್ದಾನೆ, ಆ ವ್ಯಕ್ತಿ ನಮ್ಮ ಮನೆಗೆ ಬಂದಾಗ, ಗನ್ನಿಗಡದ ತೋಟಕ್ಕೆ ಬಂದಾಗ ಇತರರು ಕೂಡ ಇದ್ರು, ಒಬ್ರು ಪೊಲೀಸ್ ಕೂಡ ನಮ್ ಜೊತೆ ಇದ್ರು ಅನ್ನುವಂಥದ್ದನ್ನ ಸೂರಜ್ ಅವರು ಹೇಳಿದ್ದಾರೆ. ಹೀಗಾಗಿ 5 ಕೋಟಿ ಹಣಕ್ಕಾಗಿ ಲೈಂಗಿಕ ದೌರ್ಜನ್ಯವನ್ನ ಸೂರಜ್ ರೇವಣ್ಣನವರು ಮಾಡಿದ್ದಾರೆ ನಮ್ಮ ಮೇಲೆ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಈಗ ಸೂರಜ್ ರೇವಣ್ಣನವರು ಮತ್ತೆ ಶಿವಕುಮಾರ್ ಇವರಿಬ್ರು ಸೇರಿ ಹಾಸನದ ಹೊಳೆನರಸೀಪುರ ಠಾಣೆಯಲ್ಲಿ ಈಗ 21ನೇ ತಾರೀಕು ಇವತ್ತು ದೂರನ್ನ ನೀಡಿದ್ದಾರೆ ಅನ್ನುವಂಥದ್ದು ಈಗ ಮಾಹಿತಿ ಬರ್ತಾ ಇರುವಂತದ್ದು. ಜೊತೆಗೆ ಅದರ FIR ಕಾಪಿ ಕೂಡ ಇರುವಂತದ್ದು. ಹೀಗಾಗಿ ನಿಕೇಶ್, ಒಟ್ಟಾರೆಯಾಗಿ ಯಾರು ಆರೋಪವನ್ನ ಮಾಡ್ತಾ ಇದ್ದಾರೆ, ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಈಗಾಗಲೇ ಓರ್ವ ವ್ಯಕ್ತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕನ್ಫರ್ಮ್. ಯಾಕಂತ ಅಂದ್ರೆ ಸೂರಜ್ ರೇವಣ್ಣ ಮತ್ತು ಆತನ ಆಪ್ತ ಶಿವಕುಮಾರ್ ಏನಿದ್ದಾರೆ, ಇವರಿಬ್ರು ಕೂಡ ಅಲ್ಲೇ ಅವರು ಕೊಡುವಂತಹ ಕಂಪ್ಲೇಂಟ್ ನಲ್ಲೇ ಈ ವಿಚಾರವನ್ನ, ಲೈಂಗಿಕ ದೌರ್ಜನ್ಯದ ಆರೋಪದ
ಮೇಲೆ ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸ್ವತಃ ಖುದ್ದು ಸೂರಜ್ ರೇವಣ್ಣ ಮತ್ತೆ ಶಿವಕುಮಾರ್ ಅವರೇ ಪ್ರಸ್ತಾಪ ಮಾಡಿದ್ರು. ಈಗ ಪೊಲೀಸರು ಇದನ್ನ ತನಿಖೆಯನ್ನ ಯಾವ ರೀತಿ ಮಾಡ್ತಾರೆ ಮತ್ತು ಆತ ಯಾರು ಬ್ಲಾಕ್ ಮೇಲ್ ಮಾಡಿದ್ದಾದ್ರು. ಆಲ್ ರೈಟ್, ಖುಷ್ವಂತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.